ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ಟಿಶ್ಯೂ ಪೇಪರಿಂದ ಒಂದು ಸುಂದರವಾದ ವೈಟ್ ರೋಸ್ನ ಮಾಡೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಒಂದು 2-3 ಟಿಶ್ಯೂ ಪೇಪರ್ನ ಇಟ್ಕೊಂಡ್ಬಿಟ್ಟು ಈ ಥರ ಕ್ಲೀನಾಗಿ ಫುಲ್ಲು 4 ಸೈಡನ್ನು ಕ್ಲೀನಾಗಿ ನಾವು ಕತ್ತರಿಸ್ಬೇಕು ಸ್ನೇಹಿತರೆ. ಈ ಟಿಶ್ಯೂ ಪೇಪರಿಂದ ತುಂಬ ಉತ್ತಮವಾದ ಒಂದು ಒಳ್ಳೆ ರೋಸು ತಯಾರಿಸ್ಬೋದು ಸ್ನೇಹಿತರೆ. ವೈಟ್ ರೋಸ್ನ ನಾವು ತಯಾರಿಸ್ಬೋದು. ನೋಡಿ, ನಾನು 4 ಕಡೆಗೂ ಈ ಥರ ಕತ್ತರಿ ಸಹಾಯದಿಂದ ನಾನು ಕಟ್ನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಕತ್ತರಿ ಸ್ವಲ್ಪ ಹಸಿಯಾಗಿತ್ತು, ಹಂಗಾಗಿ ಸ್ವಲ್ಪ ಅದು ಕತ್ತರಿಸೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಸರಿ ಆಯಿತು ಸ್ನೇಹಿತರೆ. ನೋಡಿ, ಈಗ ನಾವು 4 ಸೈಡು ಕ್ಲೀನಾಗಿ ನಾವು ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಕ್ಲೀನ್ ನಾವು ಕಟ್ ಮಾಡಿಕೊಂಡ್ರೆ ಆವಾಗ ನಾವು ಹೂವು ಮಾಡೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಕ್ಲೀನಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಟಿಶ್ಯೂ ಪೇಪರ್ನ. ಕಟ್ ಮಾಡ್ಕೊಂಡಿರುವಂಥ ಟಿಶ್ಯೂ ಪೇಪರ್ನ ನಾನು ಬಿಡಿಯಾಗಿ ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ 4 ಸೈಜು ನಾವು ಕಡೆ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ನಿಧಾನವಾಗಿ ನಾವು ಟಿಶ್ಯೂ ಪೇಪರ್ನ ಬಿಡಿಸ್ಕೋಬೇಕು ಸ್ನೇಹಿತರೆ. ಎಳೆಯಾಗಿ ನಾವು ಬಿಡಿಸ್ಕೊಂಡು ಆಮೇಲೆ ಅದು ಒಂದೊಂದಾಗಿ ನಾವು ಬಿಡಿಸ್ಕೊಂಡಿರುವಂಥ ಟಿಶ್ಯೂ ಪೇಪರ್ನ ಒಂದ್ರ ಮೇಲೆ ಒಂದು ಇಟ್ಟು ಜೋಡಿಸ್ಬೇಕು ಸ್ನೇಹಿತರೆ. ಇವಾಗ ನಾನು ಟಿಶ್ಯೂ ಪೇಪರ್ನ ನಿಧಾನವಾಗಿ ಬಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಭಾಳ ನಿಧಾನವಾಗಿ ಬಿಡಿಸ್ಕೋಬೇಕು ಸ್ನೇಹಿತರೆ, ಯಾಕಂದರೆ ಈ ಟಿಶ್ಯೂ ಪೇಪರು ತುಂಬ ಸ್ಮೂತಾಗಿರುತ್ತಲ್ವ, ಹಾಗಾಗಿ ಅದು ಕಟ್ಟಾಗಿಬಿಡುತ್ತೆ. ಹಾಗಾಗಿ ತುಂಬ ನಿಧಾನಕ್ಕೆ ಸ್ಮೂತಾಗಿ ನಾವು ಟಿಶ್ಯೂ ಪೇಪರ್ನ ಈ ಥರ ನಿಧಾನವಾಗಿ ಬಿಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ, ಎಳೆಯಾಗಿ. ಇವಾಗ ನಾನು ಬಿಡಿಸ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಬಿಡಿಸಿದ್ದಾಯಿತು ಟಿಶ್ಯೂ ಪೇಪರೆಲ್ಲ. ಇವಾಗ ಕ್ಲೀನಾಗಿ ನಾನು ಒಂದ್ರ ಮೇಲೊಂದು ಟಿಶ್ಯೂ ಪೇಪರ್ನ ಇಟ್ಟು ಜೋಡಿಸ್ತಾ ಇದ್ದೀನಿ. ಸ್ಮೂತಾಗಿರುತ್ತಲ್ಲ, ಹಾಗಾಗಿ ಈ ಟಿಶ್ಯೂ ಪೇಪರು ನಾವು ನಿಧಾನವಾಗಿ ಕಟ್ ಮಾಡಿ ನಾವು ತೊಗೋಬೇಕು ಸ್ನೇಹಿತರೆ. ಇವಾಗ ನೋಡಿ, ಎಲ್ಲ ಕರೆಕ್ಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಟಿಶ್ಯೂ ಪೇಪರ್ನ ಒಂದೊಂದಾಗೆ ಜೋಡಿಸ್ತಾ ಬರ್ತೀನಿ. ಈ ಥರ ಕ್ಲೀನಾಗಿ ಒಂದ್ರ ಮೇಲೊಂದು ಟಿಶ್ಯೂ ಪೇಪರ್ನ ನಾವು ಇಟ್ಕೋಬೇಕು ಸ್ನೇಹಿತರೆ. ನೋಡಿ, ಕ್ಲೀನಾಗಿ ನಾವು ಜೋಡಿಸಿದ ಮೇಲೆ ತುದಿಯಲ್ಲಿ ನಾವು ಈ ಕಡೆ ಒಂದು ಸಲ ಸೈಡಿಗೆ ಮಡಚಬೇಕು, ಮತ್ತು ತಿರ್ಗಾ ಆ ಟಿಶ್ಯೂ ಪೇಪರ್ನ ತಿರ್ಗಿಸ್ಬಿಟ್ಟು ಮತ್ತು ಕ್ಲೀನಾಗಿ ಮಡಚಬೇಕು. ಇದೇ ಥರ ನಾವು ಈ ಥರ ಹಿಂಗೆ ತಿರುಗಿಸ್ಕೊತಾ ಇರಬೇಕು ಟಿಶ್ಯೂ ಪೇಪರ್ನ. ನೋಡಿ, ಈ ಥರ ನಾವು ಒಂದು ಸೈಡ್ ಒಂದು ಸಲ ತಿರುಗಿಸಿ ಮತ್ತು ಅದನ್ನು ಮಡಚಿಬಿಟ್ಟು ಮತ್ತು ಕ್ಲೀನಾಗಿ 2 ಸೈಡು ಟಿಶ್ಯೂ ಪೇಪರ್ನ ತಿರ್ಗಿಸ್ಕೊತ ಇರಬೇಕು ಸ್ನೇಹಿತರೆ. ಲಾಸ್ಟ್ ತನಕ ಈ ಥರ ನಿಧಾನವಾಗಿ ಕ್ಲೀನಾಗಿ ನಾವು ಈ ಥರ ತಿರ್ಗಿಸ್ಬೇಕು ಸ್ನೇಹಿತರೆ. ಆಮೇಲೆ ಒಂದು ತಂತಿ ಬರುತ್ತಲ್ಲ, ಸ್ಮೂತಾಗಿರುವಂಥ ತಂತಿ ಸಿಗ್ತವೆ ನೋಡಿ, ಸ್ಮೂತಾಗಿರುವಂಥ ತಂತಿನ ನಾವು ಇದು ಕ್ಲೀನಾಗಿ ಮಧ್ಯಭಾಗದಲ್ಲಿ ನಾವು ಸುತ್ತಬಿಡಬೇಕು ಸ್ನೇಹಿತರೆ. ನಿಧಾನವಾಗಿ ನಾವು ಮಧ್ಯಭಾಗದಲ್ಲಿ ಈ ತಂತಿನ ಇಟ್ಕೊಂಡ್ಬಿಟ್ಟು ಸುತ್ತಬೇಕು. ಈ ಥರ ಟೈಟಾಗಿ ಸುತ್ತಬಿಡಬೇಕು. ಎಲ್ಲೂ ಅದು ಜರಿಯೋಂಗಿಲ್ಲ ಸ್ನೇಹಿತರೆ. ಸ್ವಲ್ಪ ಏನಾದರೂ ಅದು ಜರಿದ್ಬಿಟ್ರೆ ಆ ಟಿಶ್ಯೂ ಪೇಪರೆಲ್ಲ ಹಾಳಾಗಿಬಿಡುತ್ತೆ, ಆವಾಗ ಹೂವು ಮಾಡೋದಕ್ಕೆ ಆಗಲ್ಲ. ಕ್ಲೀನಾಗಿ ಮಧ್ಯಭಾಗದಲ್ಲಿ ನಾವು ಈ ಥರ ಒಂದು ತಂತಿನ ಇಟ್ಕೊಂಡು ಚೆನ್ನಾಗಿ ಈ ಟಿಶ್ಯೂ ಪೇಪರ್ನ ಸುತ್ತಬೇಕು. ಈ ಥರ ಸುತ್ತಿದ ಮೇಲೆ ಅದು ಕ್ಲೀನಾಗಿ ಟೈಟಾಗಿ ಕೂರುತ್ತೆ. ಆಮೇಲೆ ತುದಿ ಸೈಡು ನಾವು ಈ ಥರ ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ, ಈ ಥರ 2 ಸೈಡು ನಾವು ಈ ಥರ ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಆವಾಗ ಈ ಥರ ಕಟ್ ಮಾಡ್ಕೊಳೋದ್ರಿಂದಲೇ ನಮಗೆ ಹೂವು ಮಾಡೋದಕ್ಕೆ ಬರುತ್ತೆ. ನಾವು ಕಟ್ ಮಾಡ್ಕೊತಲೇ ಹಾಗೆ ಮಾಡಿದರೆ ಅದು ಹೂವು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೆ ಹೇಳ್ತಿದ್ದೀನಿ, ಸೈಡಿಗೆ 2 ಕಡೆ ತುದಿನೂ ಕತ್ತರಿ ಸಹಾಯದಿಂದ ಈ ಥರ ಕಟ್ ಮಾಡಿಬಿಟ್ಟು ಆಮೇಲೆ ನೋಡಿ ಈ ಥರ ನಾವು ಟಿಶ್ಯೂ ಪೇಪರ್ನ ಈ ಥರ ಮಾಡಬೇಕು. ಈ ಥರ ಬಿಡಿಸ್ಬೇಕು, ಕ್ಲೀನಾಗಿ ನಿಧಾನವಾಗಿ ಟಿಶ್ಯೂ ಪೇಪರ್ನ ನಾವು ಬಿಡಿಸ್ಬೇಕು.
ಬಿಡಿಸ್ಬಿಟ್ಟು ಆಮೇಲೆ ನೋಡಿ ಈ ಥರ ಬರುತ್ತೆ. ಎರಡೂ ಸೈಡು ನಾವು ಈ ಥರ ಬಿಡಿಸೋದ್ರಿಂದ ಕ್ಲೀನಾಗಿ ಬರುತ್ತೆ. ಆಮೇಲೆ ಈ ಥರ ನಾವು ಈ ಥರ ಮುದ್ದೆ ಥರ ಮಾಡಿಕೊಂಡು ಆಮೇಲೆ ಒಂದೊಂದೇ ಎಳೆನ ಬಿಡಿಸ್ಕೊಂಡು ಹೋಗಬೇಕು. ಟಿಶ್ಯೂ ಪೇಪರ್ನ ಜೋಡಣೆ ಇರುತ್ತಲ್ಲ ಅದನ್ನು ಒಂದೊಂದೇ ಆಗಿ ನಾವು ಈ ಥರ ಬಿಡಿಸ್ಕೊಂಡು ಈ ಥರ ಮಾಡೋದ್ರಿಂದ ಕ್ಲೀನಾಗಿ ಅದು ನಮಗೆ ಗುಲಾಬಿ ಹೂವಿನ ದಳ ಇರುತ್ತಲ್ಲ ಆ ದಳ ರೀತಿಯಲ್ಲಿ ಒಂದು ರೋಸು ತಯಾರಾಗುತ್ತೆ ಸ್ನೇಹಿತರೆ. ನೋಡಿ ಎರಡೂ ಸೈಡು ಅಷ್ಟೇ ಇದೇ ರೀತಿ ನಾವು ಒಂದೊಂದೇ ಎಳೆಯಾಗಿ ನಿಧಾನಕ್ಕೆ ಬಿಡಿಸ್ಬೇಕು ಸ್ನೇಹಿತರೆ. ಸ್ವಲ್ಪ ಜೋರಾಗಿ ಏನಾದರೂ ನಾವು ಫೋರ್ಸಾಗಿ ಟಿಶ್ಯೂ ಪೇಪರ್ನ ಎಳೆನ ಎಳೆಯೋದ್ರಿಂದ ಅದು ಕಟ್ಟಾಗಿಬಿಡುತ್ತೆ. ಆವಾಗ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಭಾಳ ಪೇಷನ್ಸಿಂದ ನಾವು ನಿಧಾನಕ್ಕೆ ಟಿಶ್ಯೂ ಪೇಪರ್ನ ಎಳೆನ ಒಂದೊಂದಾಗಿ ಈ ಥರ ಎಳ್ಕೊಬೇಕು ಸ್ನೇಹಿತರೆ. ಈ ಥರ ನಿಧಾನವಾಗಿ ಹಿಂಗೆ ಎಳ್ಕೊಳ್ಳೋದ್ರಿಂದ ಗುಲಾಬಿ ಹೂವಿನ ದಳಗಳು ಬಂದಂಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಒಂದು ಸೈಡ್ ನಾನು ಇವಾಗ ಮಾಡಿದ್ದೀನಿ. ಅದೇ ರೀತಿ ಇನ್ನೊಂದು ಆ ಕಡೆ ಸೈಡು ಎರಡೂ ಸೈಡು ಕೂಡ ಇದೇ ರೀತಿ ಮಾಡಬೇಕು. ಆವಾಗ ನೋಡಿ ನಿಮಗೆ ಸುಂದರವಾದ ಗುಲಾಬಿ ರೋಸು ರೆಡಿಯಾಗುತ್ತೆ. ಈ ಥರ ನಾವು ಎರಡು ಸೈಡು ನಿಧಾನವಾಗಿ ಈ ಥರ ಟಿಶ್ಯೂ ಪೇಪರ್ ಎಳೆಗಳನ್ನು ಬಿಡಿಸೋದ್ರಿಂದ ಸುಂದರದ ಹೂವು ರೆಡಿಯಾಗುತ್ತೆ ಸ್ನೇಹಿತರೆ. ನೋಡಿ ಒಂದು ಸೈಡ್ ಇವಾಗ ಆಗಿದೆ. ಇವಾಗ ಮತ್ತೆ ಈ ಕಡೆ ಸೈಡು ನಾವು ಟಿಶ್ಯೂ ಪೇಪರ್ ಎಳೆನ ಈ ಥರ ನಿಧಾನವಾಗಿ ಬಿಡಿಸ್ತಾ ಇದ್ವಿ. ನೋಡಿ ಇವಾಗ ಎಷ್ಟು ಸುಂದರವಾದ ವೈಟ್ ರೋಸ್ ರೆಡಿಯಾಗಿದೆ ಸ್ನೇಹಿತರೆ. ನೋಡಿ ಒಂದು ತಪ್ಪಿದ್ರೆ ಒಂದೆರಡು ಟಿಶ್ಯೂ ಪೇಪರಿಂದ ಈ ರೀತಿ ವೈಟ್ ಗುಲಾಬಿ ರೋಸ್ನ ನಾವು ಯಾವ ರೀತಿ ಸುಲಭವಾಗಿ ತಯಾರಿಸ್ಬೋದು ಅಂತ ಇವತ್ತು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದು ಭಾಳ ಈಸಿ ಸ್ನೇಹಿತರೆ. ಆರಾಮಾಗಿ ನಾವು ಈ ಪ್ಲಾಸ್ಟಿಕ್ ಹೂಗಳೆಲ್ಲ ಇರುತ್ತಲ್ಲ ಶೋಗೆ, ಆ ಪ್ಲಾಸ್ಟಿಕ್ ಹೂವಿನ ಎಲೆಗಳಿಂದ ಶೋ ಅಂತ ಬರ್ತಾವಲ್ಲ ಆ ಪ್ಲಾಸ್ಟಿಕ್ ಹೂವಿನ ಮಧ್ಯೆ ಇದನ್ನು ನಾವು ಇಟ್ಟರೆ ಅದು ಕ್ಲೀನಾಗಿ ನಿಜ ಹೂವಿನ ಥರನೇ ಕಾಣಿಸುತ್ತೆ. ಆ ಥರ ಇಟ್ಬಿಟ್ರೆ ಕ್ಲೀನಾಗಿ ಒಳ್ಳೆ ಡೆಕೋರೇಷನ್ ಥರ ಕಾಣುತ್ತೆ ಸ್ನೇಹಿತರೆ. ಪ್ಲಾಸ್ಟಿಕ್ ಹೂವಿನಗಳ ಮಧ್ಯೆ ಇದನ್ನು ತೊಗೊಂಡೋಗಿ ನಾವು ಡೆಕೋರೇಷನ್ ಮಾಡಿಬಿಟ್ರೆ ನಿಜವಾದ ವೈಟ್ ರೋಸ್ ಅಂತ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಸುಂದರವಾಗಿ ನಮ್ಮ ಹೂವು ಟಿಶ್ಯೂ ಪೇಪರ್ ಹೂವು ರೆಡಿಯಾಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.